ಸ್ನೇಹ ಬರೋದಕ್ಕಿಂತ ಮುಂಚೆನೇ ನಾನೇ ಬಂದ್ಬಿಟ್ಟಿದ್ದೀನಿ ಇವತ್ತು. ನಿಕ್ಕಿ ಅವ್ರನ್ನ ಮಾತಾಡ್ಸೋದಕ್ಕೆ. ಓ ಬಂದರು ಬಂದರು, ನಾನು ಮಾತಾಡ್ಸೋದಕ್ಕಂತಲೇ ಬರ್ತಾ ಇದ್ದಾರೆ ನಿಕ್ಕಿ ಅವರು. ಬನ್ನಿ ನಿಕ್ಕಿ ಅವರೇ, ಬನ್ನಿ. ಹಾಯ್, ಹೌ ಆರ್ ಯು? ಹಲೋ, ಐ ಆಮ್ ಫೈನ್ ನಿಕ್ಕಿ ಅವರೇ, ನೀವು ಹೇಗಿದ್ದೀರಾ? ಓ ಬನ್ನಿ ಬನ್ನಿ ಬನ್ನಿ, ನಾನು ತುಂಬ ಚೆನ್ನಾಗಿದ್ದೀನಿ. ನಿಮ್ಮನ್ನೇ ನೋಡ್ತಾ ಇದ್ದೆ. ಹೊಸ ಮಾಡೆಲ್ ಬಂದಿದೆ, ನಿಮಗೆ ಫೋನ್ ನಾನು ಕೊಡಬೇಕು ಅಂತ ಕಾಯ್ತಾ ಇದ್ದೆ. ಹೊಸ ಮಾಡೆಲ್ಲು, ಹೊಸ ಥರ ಫೋನು ತುಂಬ ಚೆನ್ನಾಗಿದೆ, ನಿಮಗೆ ಕೊಡಬೇಕು ಅಂತ ನಾನು ಕಾಯ್ತಾ ಇದ್ದೆ. ಅಯ್ಯೋ ಹೌದಾ? ನನಗಂತೂ ತುಂಬ ಖುಷಿ ಆಗ್ತೈತೆ ನೀವು ನನಗೆ ಫೋನ್ ಕೊಡ್ತಾ ಇದ್ದೀರಾ ಅನ್ನೋ ವಿಷಯ ಕೇಳ್ಬಿಟ್ಟು. ಹೊಸ ಮಾಡೆಲು ಚೆನ್ನಾಗಿದೆ ನೋಡಿ, ವೆಯ್ಟ್ ಇಲ್ಲ, ವೆಯ್ಟ್ಲೆಸ್ಸು, ಕ್ಯಾಮ್ರಾನು ತುಂಬ ಚೆನ್ನಾಗಿದೆ ನೋಡಿ. ಫೋಟೋ ತೆಕ್ಕೊಳ್ಳೋಣ ಬರ್ರಿ, ಒಂದು ಫೋಟೋ ತೆಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ? ಹೌದಾ, ಚೆನ್ನಾಗಿದೆಯಾ? ಎಷ್ಟಿದು? ಓ ಇವಳು ಯಾಕೆ ಯಾವಾಗಲೂ ಇಲ್ಲಿಗೆ ಬರ್ತಾ ಇದ್ದಾಳೆ? ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ. ಆಳೆ ಎಷ್ಟು ಸತಿ ಬಂದ್ಲಪ್ಪ ಇಲ್ಲಿಗೆ ಇವಳು. ಇವಳು ಯಾಕೋ ತುಂಬ ಓವರಾಗಿ ಆಡ್ತಾ ಇದ್ದಾಳಲ್ಲ ಇವನ ಹತ್ರ. ಅಣ್ಣ ಅಣ್ಣ, ಲಿಕ್ಕೇಣ ನಿಕ್ಕೇಣ, ಆಯ್ತಾ ಆಲೇನೆ? ನನ್ನ ಫೋನು ರಿಪೇರಿ ಕೊಟ್ಟಿದ್ನಲ್ಲ ಅದು. ಸ್ನೇಹವ್ರೆ, ನಿಮ್ಮ ಅಪ್ಪಾಜಿ ಬಂದಿದ್ರು ಕಣಮ್ಮ. ಆವಾಗಲೇ ನಿಮ್ಮ ಅಪ್ಪಾಜಿ ತೊಗೊಂಡು ಹೋಗ್ಬಿಟ್ರು. ಕೊಟ್ಟೆ, ನಿಮ್ಮ ಅಪ್ಪಾಜಿ ಕೈಲಿ ಕಟ್ ಕಳಿಸಿದ್ದೀನಿ. ನಿಮ್ಮ ಮಗಳು ತೊಗೊಂಡು ಹೋಗ್ತಾಳೆ ಬಿಡ್ರಿ ಅಂತಂದೆ. ನನಗೆ ಇವತ್ತು ಬೇಗ ಡ್ಯೂಟಿ ಮುಗಿತಪ್ಪ, ನಾನು ತೊಗೊಂಡು ಹೋಗ್ತೀನಿ ಕೊಡು ಅಂತ ಹೇಳಿ ಅಮೌಂಟ್ ಎಲ್ಲ ಪೇ ಮಾಡಿಬಿಟ್ಟು ಅವರು ತೊಗೊಂಡೋದ್ರು. ಹೌದಾ, ಸರಿ ಆಯ್ತಣ್ಣ. ನಾನು ಇಸ್ಕೊಂಡು ಹೋಗ್ತೋ ಇಲ್ಲೋ ಅಂತೇಳಿ ಅದಕ್ಕೆ ಇಸ್ಕೊಂಡು ಹೋಗೋಣ ಅಂತ ಬಂದೆ. ಇಬ್ಬರು ನೀವು ಒಂದೇ ಕ್ಲಾಸ್ಮೇಟಾ? ಹೌದು ಹೌದು, ನಾವಿಬ್ರು ಒಂದೇ ಕ್ಲಾಸ್ಮೇಟೆ. ಏನು ಸುಪ್ಪಿ, ಏನು ಮಾಡ್ತಾ ಇದೆಯಾ? ಏನಿಲ್ಲ, ಹೊಸ ಮಾಡೆಲ್ ಫೋನ್ ನೋಡ್ತಾ ಇದ್ದೀನಿ. ಅಣ್ಣ ನನಗೆ ಹೊಸ ಮಾಡೆಲ್ ಫೋನ್ ತೋರಿಸ್ತಾ ಇದೆ, ಹೊಸ ಮಾಡೆಲ್ ಫೋನು. ಅದಕ್ಕೆ ಅವನ್ನೆಲ್ಲ ನೋಡ್ತಾ ಇದ್ದೀನಿ. ಯಾವ್ದು ಚೆನ್ನಾಗಿರುತ್ತೆ, ಯಾವುದು ಸ್ಟೋರೇಜ್ ಜಾಸ್ತಿ ಇರುತ್ತೆ, ಯಾವುದು ಚೆನ್ನಾಗಿರುತ್ತೆ ಅಂತ ಹೇಳಿ, ಕ್ಯಾಮ್ರಾ ಎಲ್ಲ ಯಾವ್ದು ಚೆನ್ನಾಗಿರುತ್ತೆ ಅಂತ ನೋಡ್ತಾ ಇದ್ದೀನಿ. ಅದಕ್ಕೆ ಸುಮ್ಮನೆ ಹಾಗೆ ಮಾತಾಡ್ತಾ ನಿಂತ್ಕೊಂಡಿದ್ದೆ. ಇದು ಯಾವುದೋ ತುಂಬ ಚೆನ್ನಾಗಿದೆ, ಕಲರ್ ಆಗಲಿ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಅದಕ್ಕೆ ನಾನು ನೋಡ್ತಾ ಇದ್ದೆ. ಬರ್ತೀನಿ, ಹೋಗು ಬರ್ತೀನಿ. ನಮ್ಮ ಅಮ್ಮನಿಗೇನು ಹೇಳಕ್ಕೆ ಹೋಗ್ಬಿಡ, ನಮ್ಮ ಅಮ್ಮ ಏನೇನು ಕೇಳೋದಿಲ್ಲ. ನಾನು ಇನ್ನೂ 4 ಗಂಟೆ ಆಗುತ್ತೆ ಬರೋದಕ್ಕೆ, ಸರಿನಾ? ಅಲ್ಲ, ನಿಮ್ಮಮ್ಮ ಏನು ಅಂಬಲ್ವೇನೆ, 2 ಗಂಟೆಗೆ ಕಾಲೇಜ್ ಬಿಟ್ರೆ 4 ಗಂಟೆವರೆಗೂ ಬರಲ್ಲ ಅಂತೀಯಲ್ಲ? ಅಯ್ಯೋ ನಮ್ಮಮ್ಮ ಏನಿಲ್ಲ, ಚೆನ್ನಾಗಿ ಬೈದ್ಬಿಡುತ್ತೆ. ಕರೆಕ್ಟಾಗಿ ಮನೆಗೆ ಟೈಮಿಗೆ ಸರಿಯಾಗಿ ಮನೆ ಹತ್ರ ಹೋಗ್ಬೇಕು. ನಿಮ್ಮಮ್ಮ ಈ ಥರ ನಮ್ಮಮ್ಮ ಎಲ್ಲ. ಯಾಕಂತಂದರೆ ನಮ್ಮಮ್ಮಯ್ಯ ಎಲ್ಲಿಗೆ ಹೋಗಿ ಎಲ್ಲಿಗೆ ಬಂದರೆ ಹಿಂಗೆ ಕೇಳಲ್ಲ. 4 ಗಂಟೆ ಅಲ್ಲ, 5 ಗಂಟೆ 6 ಗಂಟೆಗೆ ಹೋದ್ರೂ ನಮ್ಮಮ್ಮ ಏನೇನು ಕೇಳೋದಿಲ್ಲ. ಸರಿಯಮ್ಮ, ಆಯಿತು, ನಾನು ಹೋಗ್ತೀನಿ ಹಂಗಾದರೆ. ಸರಿ ಆಯಿತು, ಹೋಗ್ಬಿಡು. ತಗೊಳ್ಳಿ, ಇದು ನಿಮಗೆ ನನ್ನ ಕಡೆಯಿಂದ ಕೊಡ್ತಿರೋ ಗಿಫ್ಟು. ಅಯ್ಯೋ ಗಿಫ್ಟಾ? ಗಿಫ್ಟ್ ಎಲ್ಲ ಏನು ಬೇಡ. ಎಷ್ಟು ಅಮೌಂಟ್ ಅಂತ ಹೇಳಿ, ನಾನು ತಿಂಗಳ ಅಮೌಂಟ್ ಪೇ ಮಾಡ್ತೀನಿ. ಬೇಡ ಬೇಡ, ನಿಮ್ಮ ಹತ್ರ ನಾನು 1 ರೂಪಾಯಿನೂ ದುಡ್ಡು ತಗೊಳ್ಳೋದಿಲ್ಲ. ಹಾಗೆ ನಿಮಗೆ ನಾನು ಕೊಡ್ತಾ ಇರೋ ಮೊದಲನೇ ಗಿಫ್ಟ್ ಅಂತ ಅಂದ್ಕೊಳ್ಳಿ. ಹೇಗಿದೆ, ಇಷ್ಟ ಆಯಿತಾ? ಇಷ್ಟ ಆಯಿತಾ? ನೋಡಿ ಎಷ್ಟು ಚೆನ್ನಾಗಿದೆ, ಕ್ಯಾಮ್ರಾ ನೋಡಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ, ಹಿಂಗೆ ಹಿಡ್ಕೊಬಿಟ್ರೆ ಬಿಸಿಲಿಗೆ ಮಿಂಚುತ್ತೆ. ಎಷ್ಟು ಚೆನ್ನಾಗಿದೆ ಶೈನಿಂಗು. ಹಿಂದ್ಗಡೆ ನೋಡಿ. ಓ ತುಂಬ ಇಷ್ಟ ಆಯ್ತಪ್ಪ, ತುಂಬ ಇಷ್ಟ ಆಯಿತು. ಹೌದು, ಯಾಕೆ ನೀವು ನನಗೆ ಈ ಥರ ಉಡುಗೊರೆ ಕೊಡ್ತಾ ಇದ್ದೀರಾ? ಇನ್ನು ನಾವು ಪರಿಚಯ ಆಗಿ 3 ದಿವಸ ಆಗಿದೆ ಅಷ್ಟೇ. ನೀವು ಯಾಕೆ ಈ ರೀತಿ ನನಗೆ ಉಡುಗೊರೆ ಕೊಡ್ತಾ ಇದ್ದೀರಾ? ಯಾಕೆ ಫಸ್ಟ್ನೇ ಗಿಫ್ಟ್ ಅಂತ ಹೇಳ್ತಾ ಇದ್ದೀರಾ? ಬೇಡಪ್ಪ, ಅಮೌಂಟ್ ಪೇ ಮಾಡಿ ತೊಗೊಂಡು ಹೋಗ್ತೀನಿ. ಪಾಪ ನೀವು ಅಂಗಡಿ ಇಟ್ಟಿರೋರು, ಸುಮ್ಮನೆ ನಾವು ಮೊಬೈಲ್ ಫ್ರೀಯಾಗಿ ತೊಗೊಂಡು ಹೋಗ್ಬಿಟ್ರೆ ನಿಮ್ಗೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರನ ಸುಮ್ಮನೆ ಯಾಕೆ ನಿಮಗೆ ಲಾಸ್ ಮಾಡಿಕೊಂಡು. ಬೇಡ, ಅಮೌಂಟ್ ಎಷ್ಟು ಅಂತ ಹೇಳ್ಬಿಡಿ. ಬೇಡ ಬೇಡ ಬೇಡ, ಹಂಗಾದರೆ ನಿಮಗೆ ಈ ಫೋನ್ ಕೊಡ್ತೀನಿ. ನನ್ನ ಕಡೆಯಿಂದ ಕೊಡ್ತಿರೋ ಗಿಫ್ಟ್ ಅಂತ ಅಂದ್ಕೊಳ್ಳಿ. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಹೊರಗಡೆ ಎಲ್ಲಾದರೂ ಸಿಗ್ತೀರಾ? ಅದಕ್ಕೋಸ್ಕರ ತುಂಬ ಇಷ್ಟಪಟ್ಟು ಕೊಡ್ತಾ ಇರೋದು. ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಡ್ತೀನಿ. ನಾನು ತುಂಬ ಇಷ್ಟಪಟ್ಟು ಕೊಟ್ಟಿದ್ದೀನಿ ಈ ಥರ ಗಿಫ್ಟು ಅಂತ ಅಂದ್ಕೊಂಡ್ರೆ, ಯಾಕೆ ಕೊಟ್ಟಿದ್ದಾರೆ ಏನು ಅಂತೇಳಿ ನಿಮಗೆ ಅರ್ಥ ಆಗಿರುತ್ತೆ ಅಲ್ವಾ? ಹೌದು, ನನಗೊಂದು 50% ಅರ್ಥ ಆಗಿದೆ, ಇನ್ನು 50% ಡೌಟ್ ಇದೆ. ಅದು ಏನು ಅಂತ ಹೇಳಿ ನೀವೇ ಹೇಳಿದ್ರೆ ತಿಳ್ಕೊಬಿಡ್ಬೋದು. ನನಗಂತೂ ಫೋನ್ ತುಂಬ ಇಷ್ಟ ಆಯಿತು. ನೀವು ಇಷ್ಟಪಟ್ಟು ಕೊಡ್ತಾ ಇದ್ದೀರಾ ಅಂದಮೇಲೆ ನಾನು ಇಷ್ಟಪಟ್ಟು ಸ್ವೀಕರಿಸ್ಬೇಕು. ನೀವು ಬೇಡ ಅಂದ್ಬಿಟ್ರೆ ನಿಮ್ಮ ಮನಸ್ಸಿಗೆ ಬೇಜಾರಾಗುತ್ತೆ. ಏನು ಮಾಡಲಿ, ಫ್ರೀಯಾಗಿ ಅಮೌಂಟಲ್ಲಿ ನಮ್ಗೆ ಇವತ್ತು ನೀವು ಕೊಡ್ತಾ ಇದ್ದೀರಾ ಅಂತಂದರೆ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತೈತೆ. ನೀವು ತುಂಬ ಒಳ್ಳೆಯವರಪ್ಪ. ನಮ್ಮದು ಇದೇ ಅಂಗಡಿ ಅಲ್ಲ, ಇನ್ನು ನಾವು ಒಂದು 10 ಅಂಗಡಿ ಮಾಡಿದ್ದೀವಿ. ಈ ಥರನೇ ಬಟ್ಟೆ ಅಂಗಡಿ ಇದೆ ನಮ್ಮದು. ಇನ್ನೂ ಭಾಳ ನಾವು ಅಂಗಡಿಗಳು ಮಾಡ್ಕೊಂಡಿದ್ದೀವಿ. ನಾವೆಲ್ಲ ತುಂಬ ರಿಚ್ ಆಗಿದ್ದೀವಿ ನಮ್ಮ ಮನೆ ಕಡೆ. ನಾವು ಯಾವಾಗ್ಲೂ ಸ್ವಲ್ಪ ದೊಡ್ಡ ಫ್ಯಾಮಿಲಿ ನಮಗೆ. ಹಿಂಗೆ ಸ್ವಲ್ಪ ನಾವು ರಿಚ್ ಆಗಿದ್ದೀವಿ. ನಮ್ಮದು ಇಲ್ಲೇ ನಾವು ಎಲ್ಲ ಸೈಟ್ ಗಿಟ್ ಎಲ್ಲ ತೊಗೊಬಿಟ್ಟು ನಾವು ಇಲ್ಲೇ ಮನೆ ಕಟ್ಟಿಸ್ಕೊಂಡು ಇಲ್ಲೇ ಸೆಟ್ಲ್ ಆಗಿದ್ದೀವಿ. ನಮ್ಮದು ಆ ಕಡೆ ದೂರ ಊರು.
ಆ ಕಡೆ ನಮ್ಮದು ಹುಟ್ಟೂರಿಗೆಲ್ಲ ನಾವು ಹೋಗೋದಿಲ್ಲ, ಇಲ್ಲೇ ಇರೋದು ಜಾಸ್ತಿ ನಾವು, ಯಾಕಂದರೆ ಇಲ್ಲೇ ಸೆಟ್ಲಾಗ್ಬಿಟ್ಟಿದ್ದೀವಿ. ಅದಕ್ಕೋಸ್ಕರ ಏನೇ ಹಳೆ ಈ ಕಡೆ ಬಂದುಬಿಟ್ಟು ಈ ಕಡೆ ಭಾಷೆನೇ ನಮ್ಗೆ ಅಭ್ಯಾಸ ಆಗಿಬಿಟ್ಟಿದೆ. ನಮ್ದು ಅವಾಗ ಕನ್ನಡ ಅಷ್ಟೊಂದು ಬರ್ತಾ ಇರಲಿಲ್ಲ, ನಾವು ಮಾತಾಡ್ತಾ ಇದ್ದು ಹಿಂದಿ ಮಾತಾಡ್ತಾ ಇದ್ವಿ. ಇವಾಗ ನಮಗೆ ಕನ್ನಡ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಕನ್ನಡ ನಮಗೆ ಇವಾಗ ಈ ಕಡೆ ಭಾಷೆನೇ ಎಲ್ಲ ನಿಮ್ಮ ಕಡೆ ಭಾಷೆನೇ ಎಲ್ಲ ಕಲ್ತಿದ್ದೀವಿ. ಇದೇನಪ್ಪ ಆ ಕಡೆಯವ್ರು ಅಂತ ಹೇಳಿ ಈ ಥರ ಮಾತಾಡ್ತಿದ್ದಾರೆ ಅಂತ ಅಂದ್ಕೋಬೋದು ನೀವು. ನಾವೆಲ್ಲ ಇವಾಗ ಸ್ವಲ್ಪ ನಿಮ್ಮ ಕಡೆ ಬಂದಿರೋದ್ರಿಂದ ನಾವು ಅಲ್ಲೇ ಬಂದು ಇಲ್ಲಿಗೆ ಭಾಳ ವರ್ಷಗಳೇ ಆಯಿತು ಈ ಕಡೆ ಬಂದುಬಿಟ್ಟು, ಅದಕ್ಕೋಸ್ಕರ ಈ ಭಾಷೆ ಕಲ್ತಿದ್ದೀನಿ. ಸರಿ ಆಯಿತು. ಒಳ್ಳೇದಾಗಲಿ ನಿಮಗೆ. ನನಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಬನ್ನಿ ಎಲ್ಲಾದರೂ ಹೊರಗಡೆ ಹೋಗಿ ಮೀಟಾಗಿ. ನಾನು ನಮ್ಮ ಮನಸ್ಸಲ್ಲಿ ನಾನೇನೋ ಅಂದ್ಕೊಂಡಿದ್ದೀನಿ. ಇವನು ತುಂಬ ಚೆನ್ನಾಗಿದ್ದೀರಾ. ನಿಮ್ಮ ಅಂಗಡಿಯಲ್ಲಿ ಇದ್ದಾರಲ್ಲ ಅವ್ರು ಯಾರು? ಆ ಅಣ್ಣವರು ಅಲ್ಲಿರೋರು? ಅವರು ನಮ್ಮ ಅಣ್ಣ, ನಮ್ಮ ದೊಡ್ಡಪ್ಪನ ಮಗ. ಅವರು ಹಿಂಗೆ ಒಂದು ಅಂಗಡಿ ಮಾಡಿದ್ರು, ಅದು ಯಾಕೋ ಲಾಸ್ ಆಗಿಬಿಡ್ತು. ಅದಕ್ಕೇ ಇವಾಗ ಏನೋ ಮಾಡೋದು ಬೇಡ ಅಂತೇಳಿ ಅವ್ರು ಯಾಕೋ ಸುಮ್ಮನೆ ಹೀಗೆ ಬರ್ತಾರೆ ಇಲ್ಲಿ ನನ್ನ ಶಾಪ್ ಹತ್ರ, ಮೊಬೈಲ್ ಶಾಪ್ ಹತ್ರ ಬರ್ತಾ ಇರ್ತಾರೆ, ಸುಮ್ಮನೆ ಕೂತ್ಕೊಂಡಿರ್ತಾರೆ, ಎಲ್ಪ್ ಆಗುತ್ತೆ ಅಂತ ಹೇಳಿ ಕೂತ್ಕೊಳ್ತಾರೆ. ಆರಾಮಾಗಿದ್ದಾರೆ, ಅವ್ರಿಗೇನು ಬಂಡವಾಳ ಮಾಡ್ಕೊಂಡಿದ್ದಾರೆ. ನಮ್ಮ ಕಡೆ ಎಲ್ಲ ತುಂಬ ರಿಚ್ ಆಗಿದ್ದಾರೆ. ನೀವು ತುಂಬ ಚೆನ್ನಾಗಿದ್ದೀರ, ನನ್ನ ಮನಸ್ಸಿಗೆ ತುಂಬ ಇಷ್ಟ ಆಯಿತು. ನಿಮ್ಮನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ. ನಮ್ಮ ಮನೇಲಿ ಯಾರೋ ಒಬ್ಬರು ನೀವು ಅಂತ ಅನ್ನಿಸ್ತೈತೆ ನೋಡ್ತಾ ಇದ್ರೆ. ಅಯ್ಯೋ ಹೌದಾ? ನೀವು ಹೇಳ್ತಾ ಇರೋದು ನೋಡಿದ್ರೆ ನನಗೂ ಹಾಗೆ ಅನ್ನಿಸ್ತೈತೆ. ನನಗೂ ನಮ್ಮ ಮನೆಯವ್ಳು ಯಾರೋ ಒಬ್ಬರು ಇವ್ರು ಅಂತ ಹೇಳಿ ನನಗೂ ಹಾಗೆ ಅನ್ನಿಸ್ತೈತೆ. ನೀವು ಇಷ್ಟು ಇಷ್ಟಪಟ್ಟು ನನಗೆ ಈ ಥರ ಇಷ್ಟು ಚೆನ್ನಾಗಿರೋ ಫೋನ್ ಕೊಟ್ಟಿದ್ದೀರಾ. ಕ್ಯಾಮ್ರಾ ಎಲ್ಲನ ನಿಜವಾಗ್ಲೂ ಚೆನ್ನಾಗಿದೆ ನೋಡಿ, ಗ್ಲಾಸು ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಐತೆ. ಸಖತ್ತಾಗಿದೆಯಪ್ಪ ಫೋನ್ ಮಾತ್ರ. ನನಗೆ ತುಂಬ ಇಷ್ಟ ಆಯಿತು. ನನಗೆ ಇಷ್ಟ ಆಗಲಿ ಅಂತಲೇ ಇಷ್ಟಪಟ್ಟಿದ್ದು. ನೋಡಿ ಅದಕ್ಕೆ ಯಾವುದು ಪೌಚ್ ಬೇಕು ನೋಡಿ, ಅದಕ್ಕೆ ತಕ್ಕಾಗಿರೋ ಪೌಚು ನಿಮಗೆ ಮಾಡಿಸ್ಕೊಡ್ತೀನಿ. ಬೇಕಾದರೆ ಇಲ್ಲಿರೋದರಲ್ಲಿ ಯಾವುದಾದ್ರೂ ಇಷ್ಟಪಟ್ಟರೆ ಹಾಕ್ಕೊಡ್ತೀನಿ. ಪೌಚು ಏನೇ ಬೇಕಿದ್ರೂ ನಿಮ್ಮ ಮೊಬೈಲ್ ಸಂಬಂಧಪಟ್ಟಿದ್ದೊಂದು ಕರೆನ್ಸಿ ಆಗಲಿ, ಡೇಟಾ ಆಗಲಿ, ಏನೇ ಬೇಕಿದ್ರೂ ನನ್ನ ಕೇಳಿ ನಿಮಗೆ ಫ್ರೀಯಾಗಿ ಮಾಡಿಕೊಡ್ತೀನಿ ನಾನು. ಸರಿ, ನಾನು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ತುಂಬ ಇಷ್ಟಪಡ್ತೀರಾ ಅನ್ನೋದು ನನಗೆ ಗೊತ್ತಿತ್ತು. ತುಂಬ ಇಷ್ಟಪಟ್ಟು ತಗೊಳ್ತೀರಾ ನೀವು, ಅದನ್ನು ಸ್ವೀಕರಿಸ್ತೀರಾ ಅಂತ ನನಗೆ ಗೊತ್ತಾಯಿತು. ಅದಕ್ಕೆ ನಾನು ನಿಮಗೆ ಅದನ್ನು ಎತ್ತಿಟ್ಟಿದ್ದು. ಅದು ಇದೇ ಫಸ್ಟ್ ಟೈಮ್ ನಮ್ಮ ಅಂಗಡಿಲಿ ನಾವು ಮಾರಾಟ ಮಾಡ್ತಾ ಇರೋದು. ಫಸ್ಟ್ ನಿಮಗೆ ಕೊಡ್ತಾ ಇರೋದು ಇದನ್ನು. ಫಸ್ಟು ಇವತ್ತೇ ಬಂದಿರೋದು, ಇವತ್ತೇ ನಿಮಗೆ ಕೊಡ್ತಾ ಇರೋದು. ಇಷ್ಟ ಆಯಿತಾ ನಿಮಗೆ? ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ನಿಕ್ಕಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಅದರಲ್ಲ ವೀಕ್ಷಕರೇ, ಒಂದೆರಡೇ ದಿವಸಕ್ಕೇ ನಾನು ಈ ರೀತಿ ನಿಕ್ಕಿ ಅವ್ರ ಮಾತಿಗೆ ಏನೋ ಒಂದು ಫೋನ್ ಕೊಟ್ಟ. ಅದು ಯಾವುದೋ ಹಳೇ ಫೋನ್ನ ಸ್ವಲ್ಪ ಮಾಡಲ್ಲಾಗಿ ಅವನು ಏನು ರೆಡಿ ಮಾಡಿ ಕೊಟ್ಟನೋ, ಏನು ಹೊಸ ಫೋನೇನೇ ಕೊಟ್ಟನೋ ಗೊತ್ತಿಲ್ಲ. ಮೊಬೈಲ್ ಶಾಪ್ ಇಟ್ಟಿದ್ದ, ಇವನಿಗೇನೇ ದೊಡ್ಡದಲ್ಲ, ಸ್ವಲ್ಪ ರಿಚ್ಚಾಗೇ ಇದ್ದರು. ನಾನು ಹಿಂಗೇನೆ ಮಾತಾಡ್ತಾ ತುಂಬ ಕ್ಲೋಸ್ ಆಗಿಬಿಟ್ಟು, ಬಿಡು ಕರೆನ್ಸಿ ಎಲ್ಲ ಫ್ರೀಯಾಗಿ ಕೊಡ್ತಾರೆ, ತುಂಬ ಚೆನ್ನಾಗಿದ್ದಾರೆ ಅಂತೇಳಿ, ತುಂಬ ರಿಚ್ ಆಗಿದ್ದಾರೆ ಅಂತ ಹೇಳಿ ನಾನು ಸ್ವಲ್ಪ ಮೋಸ ಹೋಗ್ಬಿಟ್ಟೆ. ಈಗ ಹಿಂಗೆ ಕೊಟ್ಟು ಹಿಂಗೇನೆ ಒಂದೆರಡೇ ದಿವಸಕ್ಕೆ ಸ್ವಲ್ಪ ದಿವಸಕ್ಕೇ ಈ ರೀತಿ ಆಯಿತು. ಅದಕ್ಕೆ ಇವಾಗ ನನ್ನ ಜೀವನ ಹಾಳಾಗೋಯ್ತು ನೋಡಿ. ಒಂದೆರಡೇ ದಿವಸಕ್ಕೆ ಈ ರೀತಿ ನನಗೆ ಮೋಸ ಮಾಡಿಬಿಟ್ಟ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.